ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಮತ್ತೊಂದು ಎಕ್ಸ್ಪೋ ವಿಡಿಯೋ ಲೆವಿಶಾ ಸ್ಯಾರೀಸ್ ಅವರ ಕಡೆಯಿಂದ ನಮ್ಮ ಮೈಸೂರಿನ ವಿಜಯನಗರ ಸೆಕೆಂಡ್ ಸ್ಟೇಜ್ನಲ್ಲಿ ಸಂಭ್ರಮ ಕನ್ವೆನ್ಷನ್ ಹಾಲ್ ಇದೆಯಲ್ಲ, ಅಲ್ಲಿ ಲೆವಿಶಾ ಸ್ಯಾರೀಸ್ ಅವರು ಸ್ಯಾರಿ ಎಕ್ಸಿಬಿಷನ್ ನಡೆಸ್ತಾ ಇದ್ದಾರೆ. ಬನ್ನಿ ಈ ಸ್ಯಾರಿ ಎಕ್ಸಿಬಿಷನ್ಗೆ ಹೋಗಿ ಯಾವ್ಯಾವ ರೀತಿಯ ಸ್ಯಾರಿಗಳಿದ್ದಾವೆ ಅಂತ ನೋಡಿ ಬರುವ. ಹಾಗೆಯೇ ಈ ಒಂದು ಸ್ಯಾರಿ ಎಕ್ಸ್ಪೋ 3 ಡೇಸ್ ಇರುತ್ತೆ ಆಯಿತಾ. ನಿನ್ನೆ ಸ್ಟಾರ್ಟ್ ಆಗಿದೆ, ಓಕೆನಾ. ಅಂದರೆ ಆಗಸ್ಟ್ 7ರಿಂದ 9ನೇ ತಾರೀಕುವರೆಗೂ 3 ಡೇಸ್ ಮಾತ್ರ ಇರೋದು. ಸೊ ಇವತ್ತು ವಿಡಿಯೋ ನೋಡೋರು ಡೆಫಿನೆಟ್ಲಿ ಹತ್ರ ಇರೋರು ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಸೀರೆ ಬೇಕೋ ಅದನ್ನು ತೊಗೋಬೋದು. ಇನ್ನು ನೆಕ್ಸ್ಟ್ ಉಳಿದವರು ನಾಳೆ ಹೋಗಿ ಸ್ಯಾರಿ ಪರ್ಚೇಸ್ ಮಾಡಿ ಬನ್ನಿ. ಇಲ್ಲಿ ಯಾವ ರೀತಿ ಸೀರೆಗಳಿದಾವೆ ಅಂತ ಫಸ್ಟಿಗೆ ನೋಡೋಣ. ಇದೆಲ್ಲ ಫಸ್ಟ್ ರೇಂಜ್ ಸ್ಯಾರೀಸ್. ಅಂದರೆ ಇವ್ರ ಹತ್ರ ಮೊದಲನೇದಾಗಿ ಈ ರೇಂಜಿಂದನೇ ಸ್ಟಾರ್ಟ್ ಆಗೋದು. 1800 990ನಲ್ಲಿದೆ ಆ್ಯಂಡ್ 1250 ಈ ರೀತಿಯ ಸೀರೆಗಳಂದರೆ ಬಜೆಟ್ ಫ್ರೆಂಡ್ಲಿ ಸೀರೆಸ್ನ ಈ ಸಲ ತೊಗೊಬಂದಿದ್ದಾರೆ ಆಯಿತಾ. ಸುಮಾರು ಈ ಕಾಟನ್ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಆದಷ್ಟು ಕಾಟನ್ ಸೀರೆಗಳಿದ್ದಾವೆ ಇವ್ರ ಹತ್ರ. ಬಜೆಟ್ ಫ್ರೆಂಡ್ಲಿ ನೋಡಬೇಕು ಅಂದರೆ 990ಇಂದ ಸ್ಟಾರ್ಟ್ ಆಗ್ತದೆ. ಆಲ್ಮೋಸ್ಟ್ ಖಾಲಿಯಾಗಿದೆ ನೆನ್ನೆ ಅನ್ಕೋತೀನಿ. ಸ್ವಲ್ಪ 990 ಕಮ್ಮಿನೇ ಇತ್ತು. ಆ್ಯಂಡ್ ಇವ್ರ ಹತ್ರ ಸೀರೆಗಳು ಅಂತ ಬಂದಾಗ ಈಗ ಆಲ್ರೆಡಿ ಇವರು ಸುಮಾರು ಎಕ್ಸ್ಪೋಗಳನ್ನ ನಡೆಸಿದ್ರು. ನನಗೆ ಗೊತ್ತಿರೋಂಗೆ 3ನೇದು ಅನಿಸುತ್ತೆ, 3ನೇದು 4ನೇದು ಇರಬೇಕು. ನಾನು ಆಲ್ಮೋಸ್ಟ್ ಅವರೆಲ್ಲ ವೀಡಿಯೋಸ್ನೂ ಕೂಡ ಮಾಡಿದ್ದೀನಿ. ಅವ್ರ ಬಗ್ಗೆ ಅಥವಾ ಅವ್ರ ಸೀರೆಗಳ ಬಗ್ಗೆ ಖಂಡಿತವಾಗಿಯೂ ನಿಮಗೆ ಗೊತ್ತೇ ಇರುತ್ತೆ. ಅವರ ಕಲೆಕ್ಷನ್ಸ್ ಆ್ಯಂಡ್ ಕ್ವಾಲಿಟಿ ಎರಡೂ ವಿಚಾರ ನಿಮಗೆ ಗೊತ್ತೇ ಇರುತ್ತೆ. ಈ ಸಲನೂ ಅಷ್ಟೇ ಅವ್ರು ಹೇಳಿದ್ದೆ ಮೇನ್ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ನೂ ತರಬೇಕು ಅಂತ. ಸೊ ಅದೇ ರೀತಿ ತೊಗೊಂಬಂದಿದ್ದಾರೆ. ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇರುವಂಥ ಸೀರೆಗಳು, ಒಳ್ಳೊಳ್ಳೆ ಕಲರ್ಸಲ್ಲಿ ತಂದಿದ್ದಾರೆ. ಬಟ್ ಇವ್ರ ಹತ್ರ ಬಂದು 1250 ಇದೆ ಆಯಿತಾ. ಈ ಮೇಯ್ನ್ ಏನು ರೀಸನ್ ಗೊತ್ತಾ, ಇದು 500 300ಗೂ ನಿಮಗೆ ಸೀರೆಗಳು ಸಿಗುತ್ತೆ. ಬಟ್ ಕ್ವಾಲಿಟಿ ಮೇಲೆ ಸೀರೆಗಳ ಪ್ರೈಸು ಡಿಪೆಂಡ್ ಆಗುತ್ತೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು ಸೀರೆ. ನಾನು 400ಗೆ ಇರುವಂಥ ಸೀರೆನೂ ಬೇರೆ ಎಕ್ಸ್ಪೋನಲ್ಲಿ ಕೂಡ ನೋಡಿದ್ದೀನಿ. ಬಟ್ ಆ ಕ್ವಾಲಿಟಿಗೂ ಇದಕ್ಕೂ ಡಿಫ್ರೆನ್ಸ್ ಇದೆ, ಓಕೆನಾ. ಇನ್ನು ನೆಕ್ಸ್ಟು ಇದು ಅಷ್ಟೇ ಒಂದು ರೀತಿ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಕಲರ್ಗಳಿದ್ದಾವೆ. ಅದು ಕೂಡ 1900 ಅನಿಸುತ್ತೆ. 1900ಅಲ್ಲಿ ಆ ಪ್ರೈಸಲ್ಲಿ ಸಿಗುತ್ತೆ. ಹೋದಾಗ ನೋಡಿ ಸಾಕಷ್ಟು ಸೀರೆಗಳನ್ನ ತಂದಿದ್ದಾರೆ. ತುಂಬ ವೆರೈಟೀಸ್ ಆಫ್ ಸೀರೆಗಳಿದ್ದಾವೆ ಈ ಸಲ ಅಂತೂ. ಆ್ಯಂಡ್ ಯೂಜ್ ಕಲೆಕ್ಷನ್ಸ್ ತಂದಿದ್ದಾರೆ. ಸೊ ಹೋದಾಗ ಡೆಫಿನೆಟ್ಲಿ ವಿಸಿಟ್ ಮಾಡಿ ನೋಡಿ. ಇನ್ನು ಈ ಸೀರೆ ಆರ್ಗ್ಯಾನ್ಸಾ ಸ್ಯಾರಿ ಇರಬೇಕಿದು. 4500ಅಲ್ಲಿದೆ. ಒಂಥರ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಆ್ಯಂಡ್ ಪ್ರೈಸ್ ಕೂಡ ಹಾಗೇ ಪ್ರೀಮಿಯಮ್ ಆಗಿ ಇದೆ ಅಲ್ವಾ. ಇನ್ನು ಇವರು ಈ ಥರ ಮಿರರ್ ವರ್ಕ್ದು ಅಂದರೆ ಬ್ಲೌಸ್ ಬರುತ್ತಲ್ವ, ಈ ಥರ ನಾವು ಆ್ಯಕ್ಚುಲಿ ಕ್ರೇಪ್ ಸೀರೆಗೆಲ್ಲ ಬ್ಲೌಸ್ ಹಾಕೋತಿರೋ ಅದೇ ಥರ ಸ್ಯಾರಿ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ. 8900. ಎಷ್ಟು ವೆಯ್ಟ್ ಇದೆ ಗೊತ್ತಾ. ಬ್ಲ್ಯಾಕ್ ಸ್ಯಾರಿ ಅಂತೂ ನೋಡೋದಕ್ಕೆ ಅಲ್ಟಿಮೇಟಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ಸಿಂಪಲ್ಲಾಗಿರೋ ಬ್ಲೌಸ್ ಹಾಕೋಬೇಕು. ಗ್ರ್ಯಾಂಡ್ ಇರೋದ್ರಿಂದ ಸೀರೆ ಚೆನ್ನಾಗಿದೆ. ಆ್ಯಕ್ಚುಲಿ ಚೆನ್ನಾಗಿತ್ತು ಆ ಸೀರೆ. ಪ್ರೈಸ್ ಕೂಡ ಅಷ್ಟೇ ಹೇಳಿದ್ನಲ್ಲ, ಅವ್ರದ್ದು ಕ್ವಾಲಿಟಿ ಕೂಡ ಹಾಗೆ ಇರುತ್ತೆ, ಪ್ರೈಸ್ ಕೂಡ ಹಾಗೆ ಇರುತ್ತೆ. ನೋ ಕಾಂಪ್ರಮೈಸ್ ಎರಡು ವಿಚಾರದಲ್ಲೂ ಅಂತಲೇ ಹೇಳ್ಬೋದು. ಇದು ಬಂದು 6800. ಇದು ಒಂದು ಅಫಿಷಿಯಲ್ ಲುಕ್ ಕೊಡೋ ರೀತಿ ಇದೆ. ಇದರಲ್ಲಿ ಇನ್ನೊಂದು ಕಲರ್ ಯಾರು ತೊಗೊಂಡ್ರು 4000 ಸಮಥಿಂಗಲ್ಲಿರೋದು. ಇನ್ನು ಆರ್ಗ್ಯಾನ್ಸಾ ಸೀರೆ ನೋಡಿದ್ರೆ ಮತ್ತೊಂದು. ಅದ್ರ ಜೊತೆಗೆ ಈ ಸೀರೆಗಳು ತುಂಬ ಚೆನ್ನಾಗಿದ್ದಾವೆ. ಸುಮಾರು ಕಲೆಕ್ಷನ್ಸ್ ಇದ್ದಾವೆ. ಬಟ್ ಅದು ಪ್ರೈಸ್ ಹಾಕಿರಲಿಲ್ಲ ಆಯಿತಾ. ಇದು ಮೊಡಾಲ್ ಸಿಲ್ಕ್ ಅನಿಸುತ್ತೆ 4900ಅಲ್ಲಿ. ಆ್ಯಂಡ್ ಅಲ್ಲೊಬ್ಬರು ನೋಡ್ತಿದ್ದಾರೆ ನೋಡಿ, ಆ ಸೀರೆ ಕೂಡ ಲಕ್ಷ್ಮಿ ಗುಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಲ್ಲ. ಅದು ಬ್ರೌನ್ ಕಲರ್ ಬಾರ್ಡ್ರ್ ಇರೋದು ಚೆನ್ನಾಗಿತ್ತು, ತುಂಬ ಕಲರ್ಫುಲ್ಲಾಗಿ. ಇದು ಮೊದಲೊಂದು ಎಲ್ಲೋ ಸೀರೆ ನೋಡಿದ್ರಲ್ಲ, ಅದರಲ್ಲಿ ಇನ್ನೊಂದು ಕಲರ್ ಇದೆ, ಮತ್ತೊಂದು ಕಲರ್ ಇದೆ. ವಿಡಿಯೋ ನೋಡ್ತಾ ಇರಿ ಗೊತ್ತಾಗ್ತದೆ. ಆ್ಯಂಡ್ ಇದು ಕಡಿ ಜಾರ್ಜೆಟ್ ಸೀರೀಸ್ ಅವ್ರು ಫೇಮಸ್ ಅಲ್ವಾ, ಅದು ಇದೆ. ನೆಕ್ಸ್ಟ್ ಈ ಥರ ಪ್ಯಾಟರ್ನ್ ಸೀರೆ ತೊಗೊಂಡಿದ್ದಾರೆ. 4000 ರುಪೀಸ್ದು ಸಾಕಷ್ಟು ಕಲೆಕ್ಷನ್ಸ್ ತಂದಿದ್ದಾರೆ. ನಾನು ಸೀರೆ ಎಲ್ಲ ಈ ರೀತಿ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಸೀರೆ ಪ್ಲೇನ್ ಬರುತ್ತೆ, ಸೆರಗು ಮಾತ್ರ ಈ ರೀತಿ ಬರುತ್ತೆ ಆಯಿತಾ. ಸುಮಾರು ಕಲೆಕ್ಷನ್ಸ್ ಇದ್ದಾವೆ, ಚೆನ್ನಾಗಿದ್ದಾವೆ ಕಲರ್ಗಳು. ಒಳ್ಳೊಳ್ಳೆ ಕಲೆಕ್ಷನ್ಸ್ ತೊಗೊಂಡಿದ್ದಾರೆ. ಹೋದಾಗ ನೋಡಿ ಇಷ್ಟ ಆಗುತ್ತೆ. ಇಷ್ಟ ಆಗೋರು ಖಂಡಿತವಾಗಿಯೂ ಬೈ ಮಾಡಿ ಹಬ್ಬಕ್ಕಂತ ತೊಗೋಬೇಕು. ತೊಗೊಳ್ಳುವಾಗ ಒಂದು ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿನ ತೊಗೊಳ್ಳಿ. ಇದು 5500. ಅದು ಚೆನ್ನಾಗಿತ್ತು. ಗಿಳಿದು ಮೋಟಿವ್ಸ್ ಇತ್ತಲ್ಲ, ಅದು ಅಷ್ಟೇ 4500 ಆಗುತ್ತೆ. ಈ ರೀತಿ ಕಾಟನ್ ಸಿಲ್ಕ್ ಅನಿಸುತ್ತೆ. ಈ ಥರ ಸೀರೆನ ತೊಗೊಬಂದಿದ್ರು. ಸುಮಾರು ಕಲೆಕ್ಷನ್ಸ್ ಇದ್ದಾವೆ. ಸೊ ನಾಳೆ ಸಂಜೆವರೆಗೂ ನಿಮಗೆ ಸಿಗ್ತಾರೆ, ಅವೈಲಬಲ್ ಇರ್ತಾರೆ. ಡೆಫಿನೆಟ್ಲಿ ಹೋಗಿ ನೋಡಿ. ಇದು 4800. ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಹೇಳಿದ್ನಲ್ಲ ನಾನು ಆವಾಗಲೇ, ಲೆವಿಶಾ ಸ್ಯಾರೀಸ್ ಬಗ್ಗೆ, ಸೀರೆಗಳ ಬಗ್ಗೆ ನೋ ಕಂಪ್ಲೇಂಟ್ಸ್. ಡೆಫಿನೆಟ್ಲಿ ಅವ್ರ ಸೀರೆಗಳು ಕ್ವಾಲಿಟಿ ಆಗಿರುತ್ತೆ. ಹೋಗಿ ನೋಡಿ, ನಿಮಗೆ ಇಷ್ಟ ಆಗಿದ್ದನ್ನು ಶಾಪಿಂಗ್ ಮಾಡಿ ಅಂತಲೇ ಹೇಳ್ತೀನಿ. ಅದಕ್ಕೆ ತಕ್ಕ ಹಾಗೇ ಪ್ರೈಸಸ್ ಕೂಡ ಇರುತ್ತೆ. ಪ್ರೈಸಸ್ ಎಲ್ಲ ನಾನು ಹೇಳ್ದಂಗೆ ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು
ಹೇಳಿದ್ನಲ್ಲ ಮೊದಲು ಹೇಳಿದ್ನಲ್ಲ ಅದೇ ಸೀರೆನಲ್ಲಿ ಈ ಥರ ಕೇಸರಿ ಕಲರ್ ಸೀರೆ ಕೂಡ ಇದೆ. ರೆಡ್ ಸ್ಯಾರಿ ತುಂಬ ಚೆನ್ನಾಗಿದೆ. ಇದೊಂಥರ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು. ಇರೋದ್ರ ಲೈಟ್ ಕಲರ್, ಡಾರ್ಕ್ ಕಲರ್ ಪ್ರತಿಯೊಂದು ರೀತಿ ಸೀರೆಗಳಿದ್ದಾವೆ. ಅದ್ರ ಜೊತೆಗೆ ಬ್ಲೌಸ್ ಪೀಸ್ಗಳನ್ನ ತೊಗೊಂಬಂದಿದ್ದಾರೆ. ಯೂಜ್ ಕಲೆಕ್ಷನ್ಸಲ್ಲಿ ಈ ಸಲ ಬ್ಲೌಸ್ ಪೀಸ್ಗಳನ್ನ ತೊಗೊಂಬಂದಿದ್ದಾರೆ. ಬನಾರಸಿ ಸೀರೆಗಾಗುವಂಥದ್ದು, ಕ್ರೇಪ್ ಸೀರೆಗಾಗುವಂಥದ್ದು ಎಲ್ಲ ಥರ ಬ್ಲೌಸ್ ಪೀಸ್ಗಳು ತಂದಿದ್ದಾರೆ. ಇನ್ನು ಎಲ್ಲರ ಫೇವ್ರಿಟ್ ಕ್ರೇಪ್ ಸೀರೆಗಳ ನೋಡೋಣ. 13,500 ರೂಪಾಯಿದು 10,000ಕ್ಕಿದೆ. ಇದು ಆಫರಲ್ಲಿ ಹಾಕಿದ್ದಾರೆ. ಇದೆಲ್ಲ ಆಫರಲ್ಲಿದೆ ನಿಮಗೆ. ಸೊ ಹೋಗಿ ನೋಡಿ. ಹಬ್ಬಕ್ಕೆ ಇದೇ ಥರ ಸೀರೆ ಬೇಕು ಅಂತ ಎಷ್ಟೊಂದು ಜನ ತಗೋತಿರ್ತಾರೆ. ಸಾಕಷ್ಟು ಜನ ಇದೇ ಥರ ಸೀರೆ ನೋಡ್ತಿರ್ತಾರಪ್ಪ. ನಾನು ನೋಡಿದ್ದೀನಿ ಆ್ಯಕ್ಚುಲಿ. ಇದೆಲ್ಲ ಚೆನ್ನಾಗಿದೆ ಅಲ್ಲ ಬಾರ್ಡ್ರು. ಆ್ಯಂಡ್ ಇದು ಕೂಡ ಅಷ್ಟೇ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ. ಇನ್ನು ಆನೆ ಬಾರ್ಡ್ರ್ ಇರೋದು ಸಖತ್ತಾಗಿದೆ ಅಲ್ಲ. ತುಂಬ ಇಷ್ಟ ಆಯಿತು ಅವೆಲ್ಲ ನೋಡ್ತಾ ಇದ್ದರೆ. ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಒಂಥರ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ನನಗೆ ಕ್ರೇಪ್ ಸೀರೆಗಳು ನೋಡೋದು ಅಂದರೆ. ತೊಗೋತೀವೋ ಬಿಡ್ತೀವೋ ಬಟ್ ನೋಡೋಕ್ಕಂತೂ ತುಂಬ ಖುಷಿ ಆಯ್ತಾಯಿತ್ತು. ಇನ್ನು ಪ್ರಿಂಟೆಡ್ ಸ್ಯಾರೀಸು ಈ ಥರ ಸ್ಯಾರೀಸ್ನು ತೊಗೊಬಂದಿದ್ದಾರೆ. ಎಲ್ಲನೂ ಸ್ವಲ್ಪ ಆ ಕಡೆ ಈ ಕಡೆ ಮಿಕ್ಸಪ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಅದಕ್ಕೆ ನಾನು ತುಂಬ ಕಲೆಕ್ಷನ್ಸ್ ನಿಮಗೆ ತೋರ್ಸೋಕೆ ಹೋಗಲಿಲ್ಲ. ಎಲ್ಲ ಗಜಿಬಿಜಿ ಮಾಡಿರೋ ಕಡೆ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ ನಾನು. ಇನ್ನು ಇದು ಅಷ್ಟೇ ಆನೆ ಬಾರ್ಡ್ರದ್ದು ಕಲರ್ ಕಾಂಬಿನೇಷನ್ ನೋಡಿ. ಆನೆ ಡಿಸೈನ್ದು ಎಷ್ಟು ಬಾರ್ಡ್ರ್, ಎಷ್ಟು ವೆರೈಟೀಸ್ ಆಫ್ ಬಾರ್ಡ್ರ್ ನೋಡಿದ್ರಿ ಅಲ್ವಾ. ಈ ರೀತಿ ಸೀರೆಗಳೆಲ್ಲ ತಂದಿದ್ದಾರೆ. ಹೋದಾಗ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗಿರೋದನ್ನು ಬೈ ಮಾಡಿ. ನೀವು ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ತೊಗೊಳ್ಳಿ. ಇದು 9,600. ಇನ್ನೊಂದು ಎಕ್ಸ್ಪೋ ನೋಡಿದ್ದೆ, ಅದಕ್ಕೆ ಹೋಲಿಸಿದ್ರೆ ಇವ್ರದ್ದು ಪ್ರೈಸು ಚೆನ್ನಾಗಿದೆ ಆ್ಯಕ್ಚುಲಿ. ಕ್ರೇಪ್ ಸೀರೆನ ಅವರು ತುಂಬ ಜಾಸ್ತಿ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಬಟ್ ಇವ್ರ ಹತ್ರ ಪ್ರೈಸ್ ಸ್ವಲ್ಪ ಪರವಾಗಿಲ್ಲ. ಕ್ರೇಪ್ ಸೀರೆದು ಕ್ವಾಲಿಟಿನೂ ಅಷ್ಟೇ, ಒಂದು ಪ್ರೈಸು ಅಷ್ಟೇ ಚೆನ್ನಾಗಿದೆ, ತೊಗೋಬಹುದು. ಯಾಕಂದರೆ ನಾನು ಎಲ್ಲ ಎಕ್ಸ್ಪೋಗಳನ್ನ ನೋಡೋದ್ರಿಂದ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಇನ್ನು ಈ ಥರ ಸರ್ಟಿಫೈಡ್ ಟ್ಯಾಗ್ ಕೂಡ ಹಾಕಿರ್ತಾರೆ ಇವಾಗ ಸೀರೆನಲ್ಲಿ. ಅದೊಂದು ಹೊಸದಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸರ್ಟಿಫೈಡ್ ಟ್ಯಾಗ್ ಕೂಡ ಇರುತ್ತೆ ನಿಮಗೆ. ಸೊ ಹೋದಾಗ ನೋಡಿ, ಅದನ್ನು ಚೆಕ್ ಮಾಡಿ. ಆ್ಯಂಡ್ ಪ್ರೈಸ್ ಕೂಡ ಇನ್ನೊಮ್ಮೆ ಅವ್ರ ಹತ್ರ ಕೇಳಿ ಕನ್ಫರ್ಮ್ ಮಾಡಿಕೊಂಡು ತಗೊಳ್ಳಿ. ಯಾಕಂದರೆ ಕೆಲವೊಂದು ಸೀರೆಗೆ ಇವರು ಪ್ರೈಸ್ ಟ್ಯಾಗ್ ಹಾಕಿಲ್ಲ. ಸೊ ನಿಮ್ಗೆ ಗೊತ್ತಾಗದೇ ಇರೋದನ್ನ ಅವ್ರ ಹತ್ರನೇ, ಅಂದರೆ ಲೇಪಾಕ್ಷಿ ಅವ್ರ ಹತ್ರನೇ ಕೇಳಿ. ಬೇರೆಯವ್ರಿಗಿಂತ ಲೇಪಾಕ್ಷಿ ಅವ್ರನ್ನೇ ಕೇಳಿದ್ರೆ ಬೆಸ್ಟ್. ಅವರಾದರೆ ಕರೆಕ್ಟಾಗಿ ನಿಮಗೆ ಯಾವ ಸೀರೆ ಯಾವ ಪ್ರೈಸ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಇನ್ನು ಇದು ಕಡ್ಡಿ ಬನಾರಸಿ ಸೀರೆ ಅವ್ರ ಹತ್ರ ಇರೋ ಮೋಸ್ಟ್ ಫೇವ್ರೇಟ್. ಅವರು ಫೇಮಸ್ ಇರೋದೇ ಈ ಸೀರೆಗೆ ಅಂತ ಅವ್ರು ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಸೊ ಅದರಲ್ಲಂತೂ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ತಂದಿದ್ದಾರೆ. ಈ ಸೀರೆಗಳು ಅವ್ರು ಫಸ್ಟ್ ಎಕ್ಸ್ಪೋ ಹಾಕಿದಾಗ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅನ್ಸಾಯಿತು. ಆ ಥರ ಸೀರೆ 6,500 ಇದೆ. ಸುಮಾರು ಕಲೆಕ್ಷನ್ಸ್ ತೊಗೊಬಂದಿದ್ದಾರೆ. ಚೆನ್ನಾಗಿದೆ ಸೀರೆಗಳು ಅವು ಕೂಡ. ಇದಂತೂ ಮಸ್ತಿದ್ದಾವೆ ಸೀರೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ ಸೀರೆಗಳೆಲ್ಲ. 4,000 ಅಂದರೆ 5,000 ಆಗುತ್ತೆ, 10 ರೂಪಾಯಿನ ಕಮ್ಮಿ. ತುಂಬ ಚೆನ್ನಾಗಿತ್ತು. ಇನ್ನು ಈ ಕಲೆಕ್ಷನ್ಸು ಅಷ್ಟೇ. ಬನಾರಸಿ ಸೀರೆಗಳು ವೆರಿ ಫೇಮಸ್ ಸೀರೆಗಳಂತ ಹೇಳೋದಲ್ಲ, ಅವೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ನೀವು ಈ ಪ್ರೈಸಲ್ಲೆಲ್ಲ ನೋಡ್ತಿದ್ದೀರಾ, ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ. ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು ಎಕ್ಸ್ಪೋ ನಡೀತಾ ಇರೋದು. ಅದಕ್ಕೆ ಮುಂಚೆ ನೋಡಿ, ನಾನು ಬ್ಲೌಸ್ ಕಾಂಬಿನೇಷನ್ ಕೂಡ ತೋರಿಸ್ತಾ ಇದ್ದೀನಿ ಈ ಸೀರೆಗಳಿಗೆ. ಚೆನ್ನಾಗಿದೆ ಅಲ್ವಾ. ಇನ್ನು ಇಲ್ಲೊಬ್ಬರು ಹಸ್ಬೆಂಡು, ಯಾರ್ದೋ ಒಬ್ಬರು ಹಸ್ಬೆಂಡು ಅವ್ರ ಹೆಂಡ್ತಿಗೆ ಸೀರೆನ ಈ ಥರ ಓಪನ್ ಮಾಡಿ ತೋರಿಸ್ತಾ ಇದ್ರೆ ಗೊತ್ತಾ. ಅದನ್ನು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯ್ತು. ಅದು ನನಗೆ ವೀಡಿಯೋ ಮಾಡಿದ್ದೀನಿ. ನಿಜವಾಗ್ಲೂ ಅವ್ರ ಹೆಂಡ್ತಿ ತುಂಬ ಪುಣ್ಯ ಮಾಡಿದರು ಅಂದ್ಕೊಂಡೆ. ನಾವು ಈ ಥರ ವಿಚಾರದಲ್ಲೆಲ್ಲ ಪುಣ್ಯ ಮಾಡಿಲ್ಲಪ್ಪ, ಅದನ್ನು ನಿಜವಾಗ್ಲೂ ಹೇಳಬೇಕು. ಇಟ್ಸ್ ಓಕೆ, ಅವ್ರವ್ರು ಪಡ್ಕೊಬಂದಿದ್ದು ಅಷ್ಟೇ ಅಂತ ಅನ್ಬೋದು. ಇನ್ನು ಈ ಥರ ಮಿರರ್ ವರ್ಕ್ದು ಕೂಡ ತುಂಬ ಚೆನ್ನಾಗಿದೆ. ಸಖತ್ ವೆಯ್ಟ್ ಇದ್ದಾವೆ ಸೀರೆಗಳು ಆಯಿತಾ. ಇನ್ನು 5,800 ಇದು ಒಂದು ಹೊಸ ಕಲೆಕ್ಷನ್ ಅನ್ಕೋತೀನಿ ಅವ್ರದ್ದು. ತುಂಬ ಚೆನ್ನಾಗಿದೆ. ಈ ಸೀರೆನೂ ಹೋದಾಗ ನೋಡಿ ತೊಗೊಳ್ಳಿ. ಆ್ಯಂಡ್ ಹೇಳ್ತಾ ಇದ್ನಲ್ಲ, ಈ ಒಂದು ಎಕ್ಸ್ಪೋ ನಡೀತಾ ಇರೋದು ನಮ್ಮ ಮೈಸೂರಿನ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಲೊಕೇಟ್ ಆಗಿರೋ ಸಂಭ್ರಮ ಕನ್ವೆನ್ಷನ್ ಹಾಲ್ನಲ್ಲಿ 3 ಡೇಸ್ ಇರುತ್ತೆ. ಆಲ್ರೆಡಿ 2 ಡೇಸ್ ಮುಗಿತಾ ಬಂತು. ನಾಳೆ ಒಂದು ದಿನ ಬಾಕಿ ಇರುತ್ತೆ. ಡೆಫಿನೆಟ್ಲಿ ಹೋಗಿ ತಗೊಳ್ಳಿ. ಇವತ್ತು ನಾನು ಬೆಳಿಗ್ಗೆ ಬೇಗ 11 ಗಂಟೆ 11:30ಗೆ ಹೋಗಿದ್ದೆ ಆಯಿತಾ. ಬಟ್ ನಾನು ವಿಡಿಯೋ ಮಾಡಿಕೊಂಡು 1 ಗಂಟೆಗೆ ವಿಡಿಯೋ ಮುಗಿಸ್ಕೊಂಡು ನಾನು ಮನೆಗೆ ಬರೋದಕ್ಕೆ 1 ಗಂಟೆಗೆ ಮುಗಿದಿರೋ ವಿಡಿಯೋಗೆ ಮನೆಗೆ ಬರೋಕ್ಕೆ 5 ಗಂಟೆ ಆಯಿತು. ಬಿಕಾಸ್ ಇವತ್ತು ಶನಿವಾರ, ಬಸ್ ಇಲ್ಲ. ಸಿಕ್ಕಾಬಟ್ಟೆ ಕಷ್ಟಪಟ್ಟು ಬಸ್ ಹತ್ತಕ್ಕೆ ಹೋಗಿ ಕೈಯೆಲ್ಲ ಏಟ್ ಮಾಡ್ಕೊಂಡಿದ್ದೀನಿ. ಕೊನೆಗೂ ಬಸ್ ಸಿಗಲಿಲ್ಲ. ಬೇರೆ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಬಂದು ಮನೆಗೆ ಬಂದ ಮೇಲೆ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಿಮಗೆ ವಿಡಿಯೋ ಹಾಕ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ತಲೆನೋವಿದೆ. ಆ್ಯಕ್ಚುಲಿ ಟ್ಯಾಬ್ಲೆಟ್ ತೊಗೊಂಡು ನಾನು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾ ಇರೋದು ಗೊತ್ತಾ. ವಿತೌಟ್ ಎನಿ ಅಮೌಂಟ್ ತೊಗೊಳ್ದೆ, ಏನೂ ಮಾಡಿದೆ, ನಿಮ್ಗಳಿಗೋಸ್ಕರ ವಿಡಿಯೋ ಮಾಡ್ತಿರ್ತೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ವಿಡಿಯೋ ಮಾಡೋದ್ರಿಂದ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.
ಅಂತಲೇ ಕೇಳ್ಕೊಳ್ತೀನಿ. ಓಕೆನಾ. ಇನ್ನು ಇವರು ಬ್ಲೌಸ್ಗಳು ಕೂಡ ತೊಗೊಬಂದಿದ್ದಾರೆ ಆ್ಯಂಡ್ ಸ್ಯಾರಿಗೆ ಬ್ಲೌಸ್ನ ಸ್ಟಿಚ್ ಮಾಡಿಸಿ, ಇದು ಎಕ್ಸೆಲ್ ಸೈಜ್ ಅಂತೆ, ಆ ರೀತಿನ ಅವರೇ ಸ್ಟಿಚ್ ಮಾಡಿಸಿ ಫಾಲ್ ಹಾಕಿಸಿ ಜಿಗ್ಜ್ಯಾಗ್ ಮಾಡಿಸಿ ತೊಗೊಬಂದಿದ್ದಾರೆ. ಸುಮಾರು ಕಲೆಕ್ಷನ್ಸ್ ತಂದಿದ್ದಾರೆ. ಈ ಥರ ಹೋದಾಗ ಕೇಳಿ ತೊಗೊಳ್ಳಿ ಆಯಿತಾ. ಸದ್ಯಕ್ಕೆ ನನಗಿಲ್ಲಿ ಒಂದು ಸಿಕ್ತು, ಅದನ್ನ ಹಾಕಿದ್ದೀನಿ. ನೀವು ಹೋಗೋಷ್ಟೊತ್ತು ಮೋಸ್ಟ್ಲಿ ಖಾಲಿನೂ ಆಗ್ಬೋದು. ಖಾಲಿ ಆದರೆ ಐ ಆಮ್ ರಿಯಲಿ ವೆರಿ ಸಾರಿ, ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕಿದ್ದು. ಇನ್ನು ಈ ಸೀರೆಗಳು ಒಂದಷ್ಟು ಹ್ಯಾಂಗರ್ಗೆ ಹಾಕಿದ್ರಲ್ಲ ಅದು ತೋರಿಸ್ತಾ ಇದ್ದೆ. ನನಗೆ ಇಷ್ಟ ಆಗುವಂಥದ್ದನ್ನು ತೆಗೆದು ತೋರಿಸ್ತಾ ಇದ್ದೆ. ನನ್ನ ಮಗಳು ಒಂದೆರಡು ಅವಳಿಗೂ ಇಷ್ಟ ಆಗಿದೆ, ಇದು ಚೆನ್ನಾಗಿದೆ ತೋರಿಸಿಮ್ಮ ಅಂತ ಹೇಳ್ತಾ ಇದ್ಲು. ಈಗ ನೋಡಿ ನೆಕ್ಸ್ಟ್ ತೋರಿಸ್ತೀನಿ. ಈ ಗ್ರೀನ್ ಏನಿದೆ, ಗ್ರೀನ್ ಆರೆಂಜ್ ಸಖತ್ತಾಗಿದೆ ಸೀರೆ, ನೋಡೋದಕ್ಕಂತೂ ಸೂಪರ್ ಸೀರೆ ಅಂತಲೇ ಹೇಳ್ಬೋದು. ನಂಗೆ ಭಾಳ ಇಷ್ಟ ಆಯಿತು ಪರ್ಸ್ನಲಿ. ಅದು ಸಖತ್ತು ಒಂಥರ ಫ್ರೆಶ್ ಆಗಿದೆ ಸೀರೆ ಅಂತಲೇ ಹೇಳ್ಬೋದು. ಇನ್ನು ರೆಡ್ ಕಲರ್ ನಿಮಗೆ ಇಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ರಿಯಲಾಗಿ ತುಂಬ ಚೆನ್ನಾಗಿದೆ ಸೀರೆಗಳು. ಇದು ಅಷ್ಟೇ ಒಂಥರ ಚೆನ್ನಾಗಿತ್ತು ಸೀರೆ ಇದು ಆಯಿತಾ. ಅದಕ್ಕೆ ಒಂದಷ್ಟು ಚೆನ್ನಾಗಿರೋ ಸೀರೆಗಳೆಲ್ಲ ತೋರಿಸ್ತಾ ಇದ್ದೆ ನಿಮಗೆ, ನೋಡಲಿ ನೀವು ಅಂತ. ಬರೀ ನೋಡೋದಲ್ಲ, ಆಗಲೇ ಹೇಳ್ದಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಇರಲಿ. ಈ ಸೀರೆ ಅಂತೂ ಏನು ಸಕ್ಕತ್ತಾಗಿದೆ ಅಲ್ವಾ. ಇನ್ನು ಮಿರರ್ ವರ್ಕ್ದು ಹೇಳಿದ್ನಲ್ಲ ಆವಾಗಲೇ, ಸೂಪರಾಗಿದೆ. ಕಲರ್ಸ್ ಆದಷ್ಟು ಕಲರ್ಸ್ ತಂದಿದ್ದಾರೆ, ಬಟ್ ಏನಾದರೂ ಇದು ಸ್ವಲ್ಪ ವೆಯ್ಟ್ ಇದೆ ಆಯಿತಾ, ಲೈಟ್ ವೆಯ್ಟ್ ಸ್ಯಾರಿ ಅಲ್ಲ. ಇದೆರಡು ನನ್ನ ಮಗಳಿಗೆ ಇಷ್ಟ ಆಯ್ತಂತೆ, ಅಮ್ಮ ಇದೆರಡು ಸೀರೆ ತೋರಿಸಿ ಅಂತ ಹೇಳಿದ್ದು. ಇನ್ನು ನೆಕ್ಸ್ಟ್ ಆರ್ಗ್ಯಾನ್ಸಾ ಸೀರೆ ಹೇಳಿದ್ನಲ್ಲ ಆವಾಗಲೇ, ಅದ್ರಲ್ಲಿ ಮತ್ತೊಂದು ಕಲರ್ ಇತ್ತು. ಸೊ ಬ್ಲೌಸ್ ಕೂಡ ಅವರೇ ಹಾಕಿದ್ರಲ್ಲಿ. ಇನ್ನು ಮಿರರ್ ಕೂಡ ಇದೆ ನೀವು ನೋಡ್ಕೊಳ್ಳಿಕ್ಕೆ. ಇನ್ನು ಇಲ್ಲಿ ಏನು ಕ್ರೌಡ್ ಅಂತ ಹೋದೆ, ಇಲ್ಲೆಲ್ಲ ಈ ರೀತಿಯ ಪುಟಾಣಿ ಬ್ಯಾಗ್ಸ್ಗಳು, ನೆಕ್ಸ್ಟ್ ಗಿಫ್ಟ್ ಐಟಮ್ಸ್ಗಳು, ಜ್ಯುವೆಲರಿ ಇದೆಲ್ಲವೂ ಇದೆ. ಸಾಕಷ್ಟು ಕ್ರೌಡ್ ಇತ್ತು. ಆ ಕ್ರೌಡ್ ಮಧ್ಯೆ ವಿಡಿಯೋ ಮಾಡಿದ್ದೀನಿ ಆಯಿತಾ. ಇದೆಲ್ಲ ಗಿಫ್ಟ್ ಐಟಮ್ಸ್ ಅಂದರೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಇಟ್ಟಿದ್ದಾರೆ ಇವರು. ಸೊ ಅದನ್ನು ಹೋದಾಗ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಈ ಥರ ವಂಕಿ ಉಂಗುರಗಳೆಲ್ಲ ಇದ್ದಾವೆ ಆ್ಯಂಡ್ ಬ್ಯಾಂಗಲ್ಸ್ ಕೂಡ ತೊಗೊಂಬಂದಿದ್ದಾರೆ. ಸಾಕಷ್ಟು ವೆರೈಟೀಸ್ ಆಫ್ ಇಯರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲವೂ ಇದೆ. ಇವೆಲ್ಲ ಪೇರ್ ಬಂದು ಜೊತೆಗೆ 200 ರೂಪಾಯಿ ಅಂತೆ. ಸುಮಾರು ಡಿಸೈನ್ಸ್ ತೊಗೊಂಬಂದಿದ್ದಾರೆ. ಇದು ಇಷ್ಟ ಆದರೆ ಡೆಫಿನೆಟ್ಲಿ ಈಗ ಬರೋ ಹಬ್ಬಗಳಿಗೆಲ್ಲ ಬೇಕಾಗ್ತದಲ್ವ, ಬೇಕಿದ್ರೆ ಶಾಪಿಂಗ್ ಮಾಡಬಹುದು. ಆ್ಯಂಡ್ ಗಿಫ್ಟ್ ಐಟಮ್ಸ್ಗಳು ಸಾಕಷ್ಟು ತಂದಿದ್ದಾರೆ ನೋಡಿ. ಆ ಥರ ಬಿಂದಿಗೆಗಳೆಲ್ಲ ತಂದಿದ್ದಾರೆ, ಚೆನ್ನಾಗಿದೆ. ಹಬ್ಬಕ್ಕೆ ಬೇಕಾಗಿರೋ ಒಂದಷ್ಟು ಕಲೆಕ್ಷನ್ಸ್ ಕೂಡ ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಹೋದಾಗ ಇದನ್ನು ನೋಡಿ ತೊಗೊಳ್ಳಿ, ಇಷ್ಟ ಆಗುತ್ತೆ. ಆ್ಯಂಡ್ ಈ ಪರ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಜಿಪ್ ಇಲ್ವಲ್ಲ, ಏನಿದು ಹ್ಯಾಟ್ ಅನ್ಕೋತಿದ್ವಿ, ಬಟ್ ಇಲ್ಲ, ಅದು ಪರ್ಸ್ ಆಯಿತಾ. ಬ್ಯಾಗಲ್ಲಿ ಕೂಡ ಇನ್ನೊಂದು ಪುಟ್ಟ ಪರ್ಸ್ ಇಟ್ಕೋತೀವಲ್ಲ, ಅದಕ್ಕಂತೆ ಇದು ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ನನ್ನ ಮಗಳು ತೊಗೊಳ್ಳೋಣ ಅಂತ ಕೇಳ್ಕೊಂಡು ನೋಡ್ತಾ ಇದ್ಲು. ಇನ್ನು ಜ್ಯುವೆಲರಿ ಸಾಕಷ್ಟು ತೊಗೊಬಂದಿದ್ದಾರೆ, ಹೋಗಿ ನೋಡಿ ತೊಗೊಳ್ಳಿ ಓಕೆನಾ. ಚೆನ್ನಾಗಿದೆ ಕಲೆಕ್ಷನ್ಸ್, ಆದಷ್ಟು ಚೆನ್ನಾಗಿದ್ದಾವೆ. ಆ್ಯಂಡ್ ರಿಟರ್ನ್ ಗಿಫ್ಟ್ ತುಂಬ ಚೆನ್ನಾಗಿದೆ ಓಕೆನಾ, ಅದನ್ನು ನೋಡಿ ತೊಗೊಳ್ಳಿ. ಆ್ಯಂಡ್ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್, ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೇ ಕೇಳ್ಕೊಳ್ತೀನಿ. ನನ್ನ ಮಗಳಂತೂ ಆರಾಮಾಗಿ ಕೂತಿದ್ದು ಸುಸ್ತಾಗಿ, ನನ್ನ ಕೈಲಂತೂ ಆಗಲ್ಲ, ನೀವು ಹೋಗಿ ಮಾಡಿ ಅಂತ. ಇಟ್ಸ್ ಓಕೆ, ಇನ್ನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಆ ವಿಡಿಯೋದವರೆಗೂ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.